ಭಗವಂತ ಖೂಬಾ ಅವರೇ, ಬಳ್ಳಾರಿ ಇತ್ತೀಚೆಗೆ ಭಾರಿ ಸುದ್ದಿಯಾದಂತ ಬಳ್ಳಾರಿ. ಇದೇ ಬ್ಯಾನರ್ ವಿಚಾರ ನಾವು ಭಗವಂತ ಖೂಬಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಲ್ಲ, ಇದೇ ಬ್ಯಾನರ್ ವಿಚಾರವಾಗಿ ಬಳ್ಳಾರಿಯಲ್ಲಿ ಒಂದು ಹೆಣ ಬಿದ್ದಿತ್ತು. ಈಗ ಬಳ್ಳಾರಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಮಾಂಸದ ಚೀಲವನ್ನ ತೆಗೆದುಕೊಂಡು ಹಾಕಿದ್ದಾರೆ. ಅದು ನಾಯಿ ತೆಗೆದುಕೊಂಡು ಅಲ್ಲಿ ಹಾಕಿದ್ಯೋ ಅಥವಾ ಬೇರೆ ಯಾರೋ ಕಿಡಿಗೇಡಿಗಳು ಹಾಕಿದ್ದಾರೋ ಅನ್ನೋದು ಈಗಿರುವಂತ ಪ್ರಶ್ನೆ. ಬೆಳಗಿನ ಜಾವ ಅರ್ಚಕರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗಂತ ಹೇಳಿ ಬಂದಾಗ ಅಲ್ಲಿ ಮಾಂಸದ ಚೀಲ ಕಂಡು ಅವರು ಭಯ ಬಿದ್ದಿದ್ದಾರೆ. ಏನಪ್ಪಾ ಇದು ಅಂತ ಹೇಳಿ, ಅಪಚಾರ ಮಾಡೋದಕ್ಕೆ ಹಿಂಗ್ ಮಾಡಿದ್ರ ಅಂತ ಹೇಳಿ ತಕ್ಷಣಕ್ಕೆ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟರು, ಸ್ಥಳೀಯರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಘಟನೆ ಹೇಗಾಯ್ತು, ಯಾರು ಮಾಡಿದ್ರು, ಯಾರಾದ್ರೂ ಕಿಡಿಗೇಡಿಗಳು ಹಿಂಗ್ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸಹಜವಾಗಿ ದೇವಸ್ಥಾನಗಳಲ್ಲಿ ಈ ರೀತಿಯೆಲ್ಲ ಮಾಡೋದು ಒಂದು ಸಮುದಾಯದ ಭಾವನೆಗಳನ್ನ ಧಕ್ಕೆ ತರೋದಕ್ಕೆ, ಆ ಪಾವಿತ್ರ್ಯತೆಯನ್ನ ಹಾಳುಗೆಡುವುದಕ್ಕೆ ಮಾಡ್ತಾರೆ. ಅಂತ ಕಿಡಿಗೇಡಿಗಳ ವಿರುದ್ಧ ಯಾರಾದ್ರೂ ಮಾಡಿದ್ದೇ ಹೌದಾದಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನ್ ನಾಗಲಕೆರೆ ಆಂಜನೇಯ ಟೆಂಪಲ್ ಇದೆ, ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಇದನ್ನ ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನ್ಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲಾ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದೇನಿದೆ ಪರಿಸ್ಥಿತಿ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡಬೇಕಾಗತ್ತೆ ನಾವು ಮಾಡ್ತೀವಿ. ಗಡಿನಾಡು ಬಳ್ಳಾರಿಯಲ್ಲಿ ಇವತ್ತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಘಟನೆ ಏನು ಅನ್ನೋದನ್ನ ನಾನೀಗ ನೇರವಾಗಿ ಪ್ರತ್ಯಕ್ಷ ವರದಿ ಮೂಲಕ ತೋರಿಸ್ತಾ ಹೋಗ್ತೀನಿ. ನಿಜಕ್ಕೂ ಈ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದಿರೋದು ಈಗ ಎಲ್ಲರಿಗೂ ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಬಳ್ಳಾರಿಯ ನಾಗಲ್ಕೆರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬಾಲವೀರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಂಸದ ತುಂಡುಗಳನ್ನ ಜೊತೆಗೆ ಮಾಂಸದ ಮೂಳೆಗಳನ್ನ ಯಾರೋ ಕಿಡಿಗೇಡಿಗಳು ತಂದು ಎಸೆದಿದ್ದಾರೆ ಅನ್ನುವ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇವತ್ತು ಬೆಳಗ್ಗೆ 5 ಗಂಟೆಗೆ ಏನು ದೇವಸ್ಥಾನ ನೋಡ್ತಿದ್ದೀರಾ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಂದ್ರೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆದ್ರೂ ಕೂಡ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ನಡೆದುಕೊಳ್ತಾರೆ. ನೂರಾರು ವರ್ಷಗಳ ಇತಿಹಾಸ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಭಕ್ತರಿಗೆ ಇವತ್ತು ಬೆಳಗ್ಗೆ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಪ್ರದೇಶದಲ್ಲಿ ನೀವು ನೋಡಬಹುದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗ ಇರತಕ್ಕಂಥ ಪ್ರತಿಮೆಯ ಮುಂಭಾಗ ಇರತಕ್ಕಂಥ ಏನು ಗರುಡ ಮೂರ್ತಿ ಇದೆ, ಅದರ ಮುಂಭಾಗದಲ್ಲಿ ಅಂದ್ರೆ ಈ ಸ್ಥಳದಲ್ಲಿ ಏನು ಮಾಂಸದ ಮೂಳೆಗಳನ್ನ, ಈ ಸ್ಥಳದಲ್ಲಿ 4-5 ಮೂಳೆಗಳನ್ನ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ತಂದು ಯಾರೋ ಕಿಡಿಗೇಡಿಗಳು ಎಸೆದಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಪ್ರದೇಶದಲ್ಲಿ ಈ ಮೂಳೆಗಳನ್ನ ನಾವು ನೋಡಿದಾಗ ಯಾವ ರೀತಿಯಾಗಿ ಕಾಣಿಸ್ತಿತ್ತು ಅಂದ್ರೆ 4-5 ಮೂಳೆಗಳು ಕವರ್ ನಲ್ಲಿ ಇದ್ರೆ ಇನ್ನೊಂದೆರಡು ಮೂಳೆಗಳು ಕೆಳಭಾಗದಲ್ಲಿ ಬಿದ್ದಿದ್ವು. ಕೆಲವರು ಹೇಳ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಯಾವುದೋ ನಾಯಿ ಈ ಭಾಗದಲ್ಲಿ ತಂದು ಬಿಟ್ಟು ಹೋಗಿರ್ಬೋದು ಅಂತ ಹೇಳ್ತಾರೆ. ನಾಯಿಗಳು ತಂದ್ರೆ ಒಂದು ಮೂಳೆಯನ್ನ ತರಬಹುದು, ಆದ್ರೆ 4-5 ಮೂಳೆಗಳನ್ನ ಪ್ಲಾಸ್ಟಿಕ್ ನಲ್ಲಿ ತಂದು ಈ ದೇವಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಒಂದು ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ ಅಂತ ಬಿಜೆಪಿಯ ಮತ್ತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆರೋಪವನ್ನ ಮಾಡ್ತಿದ್ದಾರೆ. ದೇವಸ್ಥಾನದ ಮುಂದೆ ನೂರಾರು ಹಿಂದೂ ಪರ ಕಾರ್ಯಕರ್ತರು ಸೇರಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಭಗವಂತ ಖೂಬಾ ಅವರೇ, ಬಳ್ಳಾರಿ ಇತ್ತೀಚೆಗೆ ಭಾರಿ ಸುದ್ದಿಯಾದಂತ ಬಳ್ಳಾರಿ. ಇದೇ ಬ್ಯಾನರ್ ವಿಚಾರ ನಾವು ಭಗವಂತ ಖೂಬಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಲ್ಲ, ಇದೇ ಬ್ಯಾನರ್ ವಿಚಾರವಾಗಿ ಬಳ್ಳಾರಿಯಲ್ಲಿ ಒಂದು ಹೆಣ ಬಿದ್ದಿತ್ತು.
ಈಗ ಬಳ್ಳಾರಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಮಾಂಸದ ಚೀಲವನ್ನ ತೆಗೆದುಕೊಂಡು ಹಾಕಿದ್ದಾರೆ. ಅದು ನಾಯಿ ತೆಗೆದುಕೊಂಡು ಅಲ್ಲಿ ಹಾಕಿದ್ಯೋ ಅಥವಾ ಬೇರೆ ಯಾರೋ ಕಿಡಿಗೇಡಿಗಳು ಹಾಕಿದ್ದಾರೋ ಅನ್ನೋದು ಈಗಿರುವಂತ ಪ್ರಶ್ನೆ. ಬೆಳಗಿನ ಜಾವ ಅರ್ಚಕರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗಂತ ಹೇಳಿ ಬಂದಾಗ ಅಲ್ಲಿ ಮಾಂಸದ ಚೀಲ ಕಂಡು ಅವರು ಭಯ ಬಿದ್ದಿದ್ದಾರೆ. ಏನಪ್ಪಾ ಇದು ಅಂತ ಹೇಳಿ, ಅಪಚಾರ ಮಾಡೋದಕ್ಕೆ ಹಿಂಗ್ ಮಾಡಿದ್ರ ಅಂತ ಹೇಳಿ ತಕ್ಷಣಕ್ಕೆ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟರು, ಸ್ಥಳೀಯರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಘಟನೆ ಹೇಗಾಯ್ತು, ಯಾರು ಮಾಡಿದ್ರು, ಯಾರಾದ್ರೂ ಕಿಡಿಗೇಡಿಗಳು ಹಿಂಗ್ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸಹಜವಾಗಿ ದೇವಸ್ಥಾನಗಳಲ್ಲಿ ಈ ರೀತಿಯೆಲ್ಲ ಮಾಡೋದು ಒಂದು ಸಮುದಾಯದ ಭಾವನೆಗಳನ್ನ ಧಕ್ಕೆ ತರೋದಕ್ಕೆ, ಆ ಪಾವಿತ್ರ್ಯತೆಯನ್ನ ಹಾಳುಗೆಡುವುದಕ್ಕೆ ಮಾಡ್ತಾರೆ. ಅಂತ ಕಿಡಿಗೇಡಿಗಳ ವಿರುದ್ಧ ಯಾರಾದ್ರೂ ಮಾಡಿದ್ದೇ ಹೌದಾದಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬಳ್ಳಾರಿ ನಗರದ ಗೌಲ್ ಬಜಾರ್ ಪೊಲೀಸ್ ಠಾಣೆಯ ಏನ್ ನಾಗಲಕೆರೆ ಆಂಜನೇಯ ಟೆಂಪಲ್ ಇದೆ, ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಗೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಇದನ್ನ ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನ್ಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲಾ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದೇನಿದೆ ಪರಿಸ್ಥಿತಿ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡಬೇಕಾಗತ್ತೆ ನಾವು ಮಾಡ್ತೀವಿ. ಗಡಿನಾಡು ಬಳ್ಳಾರಿಯಲ್ಲಿ ಇವತ್ತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಘಟನೆ ಏನು ಅನ್ನೋದನ್ನ ನಾನೀಗ ನೇರವಾಗಿ ಪ್ರತ್ಯಕ್ಷ ವರದಿ ಮೂಲಕ ತೋರಿಸ್ತಾ ಹೋಗ್ತೀನಿ. ನಿಜಕ್ಕೂ ಈ ಒಂದು ಘಟನೆ ಬಳ್ಳಾರಿಯಲ್ಲಿ ಈಗ ಎಲ್ಲರಿಗೂ ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಬಳ್ಳಾರಿಯ ನಾಗಲ್ಕೆರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬಾಲವೀರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಂಸದ ತುಂಡುಗಳನ್ನ ಜೊತೆಗೆ ಮಾಂಸದ ಮೂಳೆಗಳನ್ನ ಯಾರೋ ಕಿಡಿಗೇಡಿಗಳು ತಂದು ಎಸೆದಿದ್ದಾರೆ ಅನ್ನುವ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇವತ್ತು ಬೆಳಗ್ಗೆ 5 ಗಂಟೆಗೆ ಏನು ದೇವಸ್ಥಾನ ನೋಡ್ತಿದ್ದೀರಾ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಂದ್ರೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆದ್ರೂ ಕೂಡ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ನಡೆದುಕೊಳ್ತಾರೆ. ನೂರಾರು ವರ್ಷಗಳ ಇತಿಹಾಸ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಭಕ್ತರಿಗೆ ಇವತ್ತು ಬೆಳಗ್ಗೆ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಪ್ರದೇಶದಲ್ಲಿ ನೀವು ನೋಡಬಹುದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗ ಇರತಕ್ಕಂಥ ಪ್ರತಿಮೆಯ ಮುಂಭಾಗ ಇರತಕ್ಕಂಥ ಏನು ಗರುಡ ಮೂರ್ತಿ ಇದೆ, ಅದರ ಮುಂಭಾಗದಲ್ಲಿ ಅಂದ್ರೆ ಈ ಸ್ಥಳದಲ್ಲಿ ಏನು ಮಾಂಸದ ಮೂಳೆಗಳನ್ನ, ಈ ಸ್ಥಳದಲ್ಲಿ 4-5 ಮೂಳೆಗಳನ್ನ ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ತಂದು ಯಾರೋ ಕಿಡಿಗೇಡಿಗಳು ಎಸೆದಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಪ್ರದೇಶದಲ್ಲಿ ಈ ಮೂಳೆಗಳನ್ನ ನಾವು ನೋಡಿದಾಗ ಯಾವ ರೀತಿಯಾಗಿ ಕಾಣಿಸ್ತಿತ್ತು ಅಂದ್ರೆ 4-5 ಮೂಳೆಗಳು ಕವರ್ ನಲ್ಲಿ ಇದ್ರೆ ಇನ್ನೊಂದೆರಡು ಮೂಳೆಗಳು ಕೆಳಭಾಗದಲ್ಲಿ ಬಿದ್ದಿದ್ವು. ಕೆಲವರು ಹೇಳ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಯಾವುದೋ ನಾಯಿ ಈ ಭಾಗದಲ್ಲಿ ತಂದು ಬಿಟ್ಟು ಹೋಗಿರ್ಬೋದು ಅಂತ ಹೇಳ್ತಾರೆ. ನಾಯಿಗಳು ತಂದ್ರೆ ಒಂದು ಮೂಳೆಯನ್ನ ತರಬಹುದು, ಆದ್ರೆ 4-5 ಮೂಳೆಗಳನ್ನ ಪ್ಲಾಸ್ಟಿಕ್ ನಲ್ಲಿ ತಂದು ಈ ದೇವಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಒಂದು ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ ಅಂತ ಬಿಜೆಪಿಯ ಮತ್ತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆರೋಪವನ್ನ ಮಾಡ್ತಿದ್ದಾರೆ. ದೇವಸ್ಥಾನದ ಮುಂದೆ ನೂರಾರು ಹಿಂದೂ ಪರ ಕಾರ್ಯಕರ್ತರು ಸೇರಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.